ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದರೆ ಫರ್ಟಿಲಿಟಿ ಅಥವಾ ಇನ್ಫರ್ಟಿಲಿಟಿ ಅಥವಾ ರಿಪ್ರೊಡಕ್ಷನಲ್ಲಿ ಈ ಜೀನ್ಸ್ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ, ಜೊತೆಗೆ ಮಕ್ಕಳಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಹೇಗೆ ಕಂಡುಹಿಡಿಯೋದು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಮ್ಯಾಮ್, ಇವತ್ತು ಜೀನ್ಸ್ ಬಗ್ಗೆ ಮಾತನಾಡ್ತೀವಿ. ಫಸ್ಟ್ಲಿ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಆಗಿರಲಿ ಅಥವಾ ಇನ್ಫರ್ಟಿಲಿಟಿ ಆಗಿರಲಿ, ಇದೆರಡು ವಿಚಾರಗಳಲ್ಲಿ ಜೀನ್ಸ್ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ? ವೀಕ್ಷಕರು, ನಾನು ಇದನ್ನು ಹೇಳಕ್ಕೆ ಬಯಸ್ತೀನಿ. ಜೀನ್ಸ್ ಅಂದರೆ ವಂಶವಾಹಿಗಳು ಅಂತ. ನಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ 23 ಜೊತೆ ವಂಶವಾಹಿಗಳು ಇರುತ್ತೆ. 23 ಪೇರ್ಸ್ ಅಂದರೆ ಟೋಟಲ್ 46 ವಂಶವಾಹಿಗಳಿರುತ್ತೆ. ಅದರಲ್ಲಿ 22 ವಂಶವಾಹಿಗಳು, 22 ಜೊತೆ ಅಂದರೆ 44 ಜನರಲ್ಲು, ಮತ್ತು ಇನ್ನೆರಡು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಯಾರಿಗೆ ಎಕ್ಸ್ ಇರುತ್ತೆ ಅವರು ಹೆಂಗಸರು ಅಂತ ಪರಿಗಣಿಸ್ತೀವಿ, ಯಾರಿಗೆ XY ಅಂತ ಇರುತ್ತೆ ಅವ್ರನ್ನ ಗಂಡಸರು ಅಂತ ಪರಿಗಣಿಸ್ತೀವಿ. ಇದು ವಂಶವಾಹಿಗಳು, ಜೀನ್ಸು, ಜೆನೆಟಿಕ್ಸು ಇತ್ತೀಚೆಗೆ ತುಂಬ ಮುಂದೆ ಬರ್ತಾ ಇದೆ. ಯಾಕೆಂದರೆ ಅದು ವಂಶವಾಹಿ ಯಾವ ಥರ ಅಂದರೆ ಒಂದು ನಮ್ಮ ಜಾತಕದ ಥರ. ನಾವು ಎಷ್ಟು ಉದ್ದ ಬೆಳಿತೀವಿ, ನಮ್ಮ ಮೂಗು ಹೆಂಗಿರುತ್ತೆ, ನಮ್ಮ ಕಣ್ಣು ಯಾವ ಥರ ಇರುತ್ತೆ, ಕಣ್ಣು ಕಲರ್ ಯಾವ ಥರ ಇರುತ್ತೆ, ಚರ್ಮದ ಕಲರ್ ಯಾವ ಥರ ಇರುತ್ತೆ, ಅದೆಲ್ಲ ನಾವು ಹುಟ್ಟುತ್ತಾನೆ, ಅಂದರೆ ನಾವು ಭ್ರೂಣ ಆಗಿದ್ದ ಅವಸ್ಥೆನಲ್ಲಿ ಹುಟ್ಟುತ್ತಾನೆ ಅಲ್ಲ, ಹುಟ್ಟಿದ ಮೇಲಲ್ಲ, ನಾವು ಭ್ರೂಣ ಆದಾಗ್ಲೇನೆ ಅದೆಲ್ಲನೂ ಒಂಥರ ಬ್ಲೂ ಪ್ರಿಂಟು, ಅದು ನೀಲಿ ನಕ್ಷೆ ಆಗೋಗಿರುತ್ತೆ, ಅದು ಜಾತಕ, ಅದು ನಮ್ಮದು. ಸೊ ನಾವು ಬೆಳೀತಾ ಅದರಲ್ಲಿ ಹೆಂಗಿರುತ್ತೋ ನಾವು ಆ ಥರನೇ ಬೆಳೀತಾ ಹೋಗ್ತೀವಿ. ಸೊ ಆದರೆ ಈ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಅವಾಗ ನಮ್ಗೇನು ಗೊತ್ತಾಗುತ್ತೆ, ನಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಕಾಯಿಲೆ ಬರೋದ್ರಲ್ಲಾಗಲಿ, ಅಥವಾ ನಾವು ಎತ್ತರಕ್ಕಿರೋದಾಗಲಿ, ಮೂಗು ಸೊಟ್ಟಗಿರೋದಾಗಲಿ, ಕೂದಲು ಉದ್ದ ಇರೋದಾಗಲಿ, ಅಥವಾ ಸಂತಾನೋತ್ಪತ್ತಿನಲ್ಲಿ ತೊಂದರೆ ಆಗೋದಾಗಲಿ, ಅದೆಲ್ಲ ಅಲ್ಲೇ ಇರುತ್ತೆ. ಈ ಮಕ್ಕಳಿಗೆ ಜೆನೆಟಿಕಲ್ ಪ್ರಾಬ್ಲಮ್ಸ್ಗಳಾಗುತ್ತೆ, ಅಂದರೆ ಪಾರಂಪರ್ಯವಾಗಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮಕ್ಕಳಿಗೆ ಆ ರೀತಿ ಸಮಸ್ಯೆಗಳಾಗ್ತದೆ ಅಂತ ಹೇಗೆ ಕಂಡುಹಿಡಿಯೋದು, ಯಾವಾಗ ಗೊತ್ತಾಗುತ್ತೆ ನಮಗೆ? ಇದೆಲ್ಲ ನಾವು ಕಂಡುಹಿಡಿಯೋದು ಅದು ಮುಂದೆ ಹೊಟ್ಟೋಯ್ತು. ನಾವು ಅದು ಆಗಕ್ಕೆ ಮುಂಚೆನೇ ನಾವು ಪ್ರೈಮರಿ ಪ್ರಿವೆನ್ಷನ್ ಮಾಡಬೇಕಾಗುತ್ತೆ. ಅದು ನಾನು ಇವಾಗ ಎಲ್ಲರಿಗೂ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನೋಡಿ, ಮದುವೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮಾವನ ಮಗ ಇದ್ದಾರೆ, ನಮ್ಮ ಅತ್ತೆ ಮಗಳಿದ್ದಾಳೆ, ಅಥವಾ ನಮ್ಮ ಸೋದರ ಮಾವನೇ ಇದ್ದಾರೆ ಅಂತ ಅನೇಕರು, ಎಸ್ಪೆಷಲಿ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾನಲ್ಲಿ ಅಷ್ಟಾಗಲ್ಲ, ಸೌತ್ ಇಂಡಿಯಾನಲ್ಲಿ ಆ ಥರ ಮಾಡ್ಕೊಳ್ತಾರೆ. ಇದು ನಾನು ಹೇಳ್ತೀನಿ ನೋಡಿ, ನಾನು ಹೇಳಿದೆ 23 ಜೊತೆ ಜೀನ್ಸ್ ಇರುತ್ತೆ ಅಂತ. ಅಪ್ಪನಿಂದ ಒಂದು, ಅಮ್ಮನಿಂದ ಒಂದು ಬರ್ತಾ ಇರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ, ನಂಬರ್ 3 ಮೂರನೇ ಜೀನ್ಸಲ್ಲಿ ಒಂದು ಅಪ್ಪನಿಂದ ಬರ್ತಾ ಇರುತ್ತೆ, ಒಂದು ಅಮ್ಮನಿಂದ ಬರ್ತಾ ಇರುತ್ತೆ. 2 ಜೀನ್ಸಲ್ಲಿ ಒಂದು ತೊಂದರೆ ಇರುತ್ತೆ. ಒಂದು ತೊಂದರೆ ಇದ್ದಾಗ ಇನ್ನೊಂದು ಚೆನ್ನಾಗಿರೋ ಜೀನ್ಸು ಅದನ್ನು ಮುಚ್ಚಾಕ್ಬಿಡುತ್ತೆ. ಆವಾಗ ಪರ್ಸನಲ್ಲಿ ಏನೂ ತೊಂದರೆ ಆಗಲ್ಲ. ಅದೇ ನೀವು ಸಂಬಂಧದಲ್ಲಿ ಮದುವೆ ಆದರೆ 2 ಕುಂಠಿತ ಜೀನ್ಸ್ ಬಂದ್ಬಿಡುತ್ತೆ. ತಾಯಿ ಕಡೆಯಿಂದನೂ ಬಂದಿರುತ್ತೆ, ತಂದೆ ಕಡೆಯಿಂದನೂ ಬಂದಿದ್ದ ಡಬಲ್ ಡೋಸ್ ಆಗಿಬಿಟ್ಟು ಹುಟ್ಟೋ ಮಗುಗೆ ಆ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಫಸ್ಟು ಪ್ರಿವೆನ್ಷನ್ನು, ಮಕ್ಕಳಲ್ಲಿ ಈ ಥರ ತೊಂದರೆ ಆಗಬಾರ್ದು ಅಂತ ಪ್ರಿವೆನ್ಷನ್ ಅಂತಂದರೆ ಸಂಬಂಧದಲ್ಲಿ ಮದುವೆ ಆಗಬಾರ್ದು. ಒಂದು. ಎರಡನೇದು, ಏನಾದರೂ ಒಂದು ವಂಶ ಪಾರಂಪರ್ಯಾಗಿ ಕಾಯಿಲೆ ಇತ್ತು ಅಂದರೆ ಗಂಡಸ್ರಿಗೋ ಅಥವಾ ಹೆಂಗಸ್ರಿಗೋ ಒಂದು ಸತಿ ಅವರು ವೈದ್ಯರ ಹತ್ರ ಬಂದು ಸಲಹೆ ತಗೋಬೇಕು. ಈ ನಿಟ್ಟಿನಲ್ಲಿ ಟರ್ಕಿ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಒಂದು ಹಿಮೋಗ್ಲೋಬಿನೋಪತಿ, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಇರ್ಬೋದು, ಥ್ಯಾಲೆಸೀಮಿಯಾ ಅಂತ ಇರ್ಬೋದು, ಅದು ತುಂಬ ಕಾಮನ್ನು. ಅಲ್ಲಿ ನಾವು ಹೆಂಗೆ ಜಾತಕ ನೋಡ್ತೀವೋ ಹಾಗೆ ಗಂಡಸರು ಹೆಂಗಸರದು ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರೋಸಿಸ್ ಇವರೆಲ್ಲ ಆ ತೊಂದರೆ ಇದೆಯಾ ಅಂತ ನೋಡ್ತಾರೆ. ಇವಾಗ ಇಬ್ಬರಲ್ಲೂ ಆ ಥರ ತೊಂದರೆ ಇದ್ದರೆ ಹುಟ್ಟೋ ಮಕ್ಕಳಲ್ಲಿ 4 ಜನ ಹುಟ್ಟಿದ್ರೆ ಒಂದು ಮಗುಗೆ ಖಂಡಿತ ಕಾಯಿಲೆ ಇರುತ್ತೆ. ಇನ್ನಿಬ್ರು ಮಕ್ಕಳು ಕ್ಯಾರಿಯರ್ಸ್ ಆಗಿರ್ತಾರೆ, ಇನ್ನೊಂದು ಮಗು ಫ್ರೀ ಆಗಿರುತ್ತೆ. ಸೊ ಇದು ಪ್ರೈಮರಿ ಪ್ರಿವೆನ್ಷನ್. ಅದಾದ ನಂತರ ಅವ್ರಿಗೇನಾದರೂ ಆ ಥರ ತೊಂದರೆ ಇದ್ದು ನಾವು ಸ್ಕ್ಯಾನ್ ಮಾಡಿದಾಗ ಮಗುನಲ್ಲಿ ಏನೋ ತೊಂದರೆ ಇದೆ ಅಂತ ಕಂಡು ಹಿಡಿದ್ರೆ ಆವಾಗ ಫರ್ದರ್ ಟೆಸ್ಟ್ಸ್ ಮಾಡಿಬಿಟ್ಟು ಆ ಮಗುನಲ್ಲಿ ತೊಂದರೆ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬೋದು. ಇವಾಗ ನೀವು ಹೇಳಿದ್ರೆ ಸಂಬಂಧದಲ್ಲೇ ಮದುವೆ ಆದರೆ ಈ ರೀತಿ ಜೆನೆಟಿಕಲ್ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ಮಗು ಹುಟ್ಟಿದ ಮೇಲೆ ಇಫ್ ಇನ್ ಕೇಸ್ ಮಗುವಲ್ಲ ಸಮಸ್ಯೆ ಇದ್ರೆ ಆಮೇಲೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಆಪ್ಷನ್ ಇಲ್ವಾ ಡಾಕ್ಟರ್? ಈಗ ಜೀನ್ಸ್ ಅಂದರೆ ನಾನು ಹೇಳಿದ್ನಲ್ಲ, ಅದು ವಂಶವಾಹಿ, ಅದು ಮೊದಲೇ ನಮ್ಮದು ಬ್ಲೂ ಪ್ರಿಂಟ್ ಆಗೋಗಿರುತ್ತೆ. ಸೊ ನಾವು ಹುಟ್ಟುತ್ತಾನೆ ಅದು ಆ ಥರ ತೊಗೊಂಡು ಬಂದುಬಿಟ್ಟಿರ್ತೀವಿ. ಇತ್ತೀಚೆಗೆ ಜೀನ್ ಥೆರಪಿ ಅಂತ ಮಾಡ್ತಾ ಇದ್ದಾರೆ. ಇನ್ನು ಅದು ಎಲ್ಲ ಕಾಯಿಲೆಗಳಿಗೂ ಬಂದಿಲ್ಲ. ಆ ಥರ ಏನಾದರೂ ನೀವು ಪೇಪರ್ನಲ್ಲಿ ಓದಿರ್ಬೋದು, ಎಷ್ಟೋ ಕೋಟಿ ಖರ್ಚು ಮಾಡಿ ಆ ಮಗುಗೇನೋ ಜೀನ್ ಥೆರಪಿ ಮಾಡ್ತಾ ಇದ್ದಾರೆ. ಇನ್ನು ಆ ಹಂತದಲ್ಲಿದೆ. ಹಾಗೆ ಅಂತಂದ್ಬಿಟ್ಟು ಮುಂದೆ ಆಗಲ್ಲ ಅಂತಲ್ಲ, ಖಂಡಿತ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅಥವಾ ದಶಕಗಳಲ್ಲಿ ಜೀನ್ ಥೆರಪಿ ಬಂದು ಅದನ್ನು ಸರಿ ಮಾಡ್ಬೋದು. ಬಟ್ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು, ಅದೇನು ಡ್ಯಾಮೇಜ್ ಏನಾಗಿದೆ ಅದು ಆಗೋಗಿದೆ.
ಮೊದಲೇನೆ. ಇನ್ನು ನೆಕ್ಸ್ಟು ಸೆಕೆಂಡ್ರಿ ಪ್ರಿವೆನ್ಷನ್ನು, ಟೆರ್ಷರಿ ಪ್ರಿವೆನ್ಷನ್ ಅಂತ ಮಾಡ್ಕೋಬೇಕಾಗುತ್ತೆ. ಓಕೆ, ಡಾಕ್ಟರ್ ಮೀರಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೀರಾ. ನಮಸ್ತೆ ಮೇಡಮ್. ಹೇಳಿ ಮಾ. ಬೈ ಬರ್ತೇನಿರ್ಲಿಲ್ಲ, ಒಂದು ಸಿಂಗಲ್ ಟೆಸ್ಟಿಸ್ ಇದೆ ಮೇಡಮ್ ನಮ್ಮ ಮಗನಿಗೆ. ಅದರಿಂದ ಮಕ್ಕಳಾಗಲ್ವಾ, ಒಂದಿರೋದು ಚೆನ್ನಾಗಿದೆ, ಇನ್ನೊಂದು ಟೆಸ್ಟಿಸ್ ಇಲ್ಲ. ಅದಕ್ಕೆ ಪ್ರಾಬ್ಲಮ್ ಆಗುತ್ತಾ ಅಂತ, ಮದ್ವೆ ಮಾಡೋದ್ರಿಂದ ಏನಾದ್ರು ತೊಂದರೆ ಆಗುತ್ತಾ? ಮಗನ್ಗೆ ಎಷ್ಟು ವರ್ಷ? ಈಗ 30 years, 5 years ವರ್ಗೂ ಇತ್ತು. 5 years ಆದ್ಮೇಲೆ ಅದೇನೋ ಮೇಲ್ಗಡೆ ಇದೆ ಅಂತ ಹೇಳಿ ಆಪರೇಷನ್ ಮಾಡಿ ಕೆಳಗಡೆ ಹಾಕ್ತಿವಿ ಅಂತ ಡಾಕ್ಟರ್ ಕರ್ಕೊಂಡೋದ್ರು. ಆಮೇಲೆ ಅದು ಬರ್ಲೇ ಇಲ್ಲ, ಬೆಳವಣಿಗೆ ಆಗ್ಲೇ ಇಲ್ಲ. ಇದು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಗಂಡು ಮಕ್ಕಳಲ್ಲಿ ಆಗುತ್ತೆ. ಹುಟ್ಟಿದಾಗ ಕೆಲವ್ರಿಗೆ ಅದ ಮೇಲೆ ಇರ್ಬೋದು, ಆಮೇಲಿಂದ ಅಟ್ಲೀಸ್ಟ್ ಬೈ 1 year 6 months ಅದು ಕೆಳಗಡೆ ಬಂದ್ಬಿಡ್ಬೇಕು. ಅದು ಬರಲಿಲ್ಲ ಅಂತಂದರೆ ಅದು ವೀರ್ಯ ಉತ್ಪತ್ತಿ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಆದ್ದರಿಂದ ಒಂದೊಂದ್ಸತಿ ನಮಗೆ ಅದು ಕೆಳಗಡೆ ಇಲ್ಲ ಅಂತ ಅನ್ಸುತ್ತೆ, ಇಲ್ಲೆಲ್ಲೋ ತೊಡೆ ಹತ್ರ ಇರ್ಬೋದು. ಆದ್ದರಿಂದ ಒಂದ್ಸತಿ ಯೂರಾಲಜಿಸ್ಟ್ ಅಥವಾ ಆಂಡ್ರಾಲಜಿಸ್ಟ್ ಹತ್ರ ನೋಡಿಬಿಟ್ಟು ಪರೀಕ್ಷೆ ಮಾಡಿಸಿ, ಮತ್ತು ವೀರ್ಯ ಪರೀಕ್ಷೆ ಸಹ ಮಾಡಿಸ್ಬೇಕಾಗುತ್ತೆ, ಆವಾಗ ಗೊತ್ತಾಗುತ್ತೆ. ವೀರ್ಯ ಪರೀಕ್ಷೆ ಎಲ್ಲ ಮಾಡಿಸಿದೀವಿ ಮೇಡಮ್. ಅದು ML ಏನೋ 15 ml ಅಂತ ಏನೋ ಕೊಟ್ಟಿದ್ದಾರೆ. ಇನ್ನೊಂದು ಸಿಂಗಲ್ ಟೆಸ್ಟಿಸ್ ಚೆನ್ನಾಗಿದೆ, ಮದ್ವೆ ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಹೌದು, ವೀರ್ಯ ಪರೀಕ್ಷೆನಲ್ಲಿ ಸರಿ ಇದೆ ಅಂದರೆ ಸರಿ ಇದೆ ಅಂತ. ಅದೇ 15 ml ಇದೆ, ಅದು ಕಡಿಮೆ ಅಲ್ವಾ ಮೇಡಮ್? ಅದು ಹೌದು, ಅದು ಎಷ್ಟಾದರೂ ಇರಲಿ, ಅದು ವೀರ್ಯ ಪರೀಕ್ಷೆ ಮಾಡಿಸಿದಾಗ ವೀರ್ಯಾಣುಗಳೆಲ್ಲ ಸರಿ ಇದೆ, ನಂಬರ್ ಸರಿ ಇದೆ, ಅದೆಲ್ಲ ಮೊಟಿಲಿಟಿ ಸರಿ ಇದೆ ಅಂದರೆ ಸರಿ ಇದೆ ಅಂತ ಅರ್ಥ. ಅದೇ ಇವಾಗ ಏನೋ 2 ಹುಡುಗ ಹುಡುಗಿ ಚಿತ್ರ ತೋರಿಸ್ತಾ ಇದ್ರಲ್ಲ, ಜೀನ್ಸ್ ಟೆಸ್ಟ್, ಅದನ್ನ ಮಾಡ್ತಿದೀವಿ, ಅದ್ರಲ್ಲೂ ಸರಿ ಬಂದಿದೆ ಮೇಡಮ್. ಸರಿ, ಹಾಗಾದ್ರೆ ಯಾಕೆ ಭಯ ಪಡ್ತಿದ್ದೀರಾ? ಎಲ್ಲ ಸರಿ ಇದ್ರೆ. ಅದೇನೋ ಪೆನಿಸ್ ಏನೋ ಸ್ಮಾಲ್ ಇದೆ ಅಂತೆ, ಡೆವಲಪ್ಮೆಂಟ್ ಏನೋ ಕಡಿಮೆ ಇದೆ ಅಂತ. ಅದಕ್ಕೆ ನೀವು ಒಂದ್ಸತಿ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಅವ್ರ ಹತ್ರ ತೋರಿಸ್ಬೇಕಾಗತ್ತೆ. ಹಾರ್ಮೋನ್ ಏನಾದರೂ ಚಿಕಿತ್ಸೆ ಮಾಡಬೇಕಾ ಏನು, ಇದು ಒಂಥರ ದೀರ್ಘ ಅಂತ ಹೇಳೋಕ್ಕಾಗಲ್ಲ, ತುಂಬ ಒಂದೊಂದು ಕೇಸ್ ಬೈ ಕೇಸ್ ನಾವು ಸ್ಟಡಿ ಮಾಡಿಕೊಂಡು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಪ್ರಸಾದ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಸಾದ್ ಅವರೇ. ಪ್ರಸಾದ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಸರ್. ಇವಾಗ ಟಿವಿ ಚಾನೆಲ್ ನೋಡ್ತಾ ಇದೀನಿ. ಇವಾಗ ನಾವು 13 ವರ್ಷ ಆಯ್ತು ಮದುವೆಗೆ. ಅಂದ್ರೆ ಸ್ವಂತ ಅತ್ತೆ ಮಗಳೇ ಮದುವೆ ಆಗಿರೋದು. ನಾವೆಲ್ಲ ಕಡೆನೂ ತೋರಿಸ್ತು, ಆಯ್ತದೆ ಅಂತ. ಎಲ್ಲಿ ಗಾಂಧಿ ಬಜಾರು, ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ತೋರಿಸ್ತು. ಇವಾಗ ಅದು ಏನು ಹೇಳ್ತಿಲ್ಲ, ಎಲ್ಲ ರಿಪೋರ್ಟು ಕೊಡ್ತೀವಿ, ಆಗುತ್ತೆ ಅಂತಾರೆ. ಅದು ಏನು ಅಂತ ಅನ್ಸುತ್ತೆ ಹೇಳ್ತಾರೆ. 15 ವರ್ಷದ ಮದುವೆ ಆಯಿತು, ಇನ್ನೂ ಆಗಲಿಲ್ಲ ಅಂದರೆ ಆಗುತ್ತೆ ಅಂತ ಅಂದ್ಕೊಂಡು ಕೂತ್ಕೋಬಾರ್ದು. ಯಾಕೆಂದರೆ ಈ ಮುಂಚೆನೇ ಹೇಳಿರೋದ್ರಿಂದ ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಚಿಕಿತ್ಸೆ ಮಾಡೋದು ಅದು ಫಲಕಾರಿ ಆಗೋದು ಕಮ್ಮಿ ಆಗುತ್ತೆ. ಆದ್ದರಿಂದ ನಿಮ್ಮದೆಲ್ಲ ರಿಪೋರ್ಟು ನೋಡಬೇಕಾಗುತ್ತೆ, ಯಾಕೆ ಈ ಥರ ಆಯಿತು ಅಂತ. ಆಮೇಲೆ ಇನ್ನೊಂದು, ಬರೀ ನಮ್ಮ ಮಾತ್ರೆ ಕೊಡಿ, ಬರೀ ನಮ್ಗೆ ಇಂಜೆಕ್ಷನ್ ಬೇಡ, ನಮ್ಗೆ ಆ ಥರ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ನೋಡಿಬಿಟ್ಟು ನಿಮಗೆ 15 ವರ್ಷದಿಂದ ಆಗಿಲ್ಲ ಅಂದರೆ ಬಹುಶಃ ಬರೀ ಮಾತ್ರೆ ಇಂಜೆಕ್ಷನಲ್ಲಿ ಸರಿ ಹೋಗದೆ ಇರ್ಬೋದು. ನೆಕ್ಸ್ಟು ಅಂದರೆ IVF ಆಗಲಿ, IUI ಆಗಲಿ, ಆ ಥರ ಏನಾದರೂ ಮಾಡಬೇಕಾಗ್ಬೋದು. ಆದರೆ ನಿಮ್ಮದೆಲ್ಲ ಸಂಪೂರ್ಣವಾಗಿ ರಿಪೋರ್ಟ್ಸ್ ನೋಡಬೇಕು ಒಂದು. ಇನ್ನೊಂದು, ನೀವು ಅತ್ತೆ ಮಗಳನ್ನೇ ಮದುವೆ ಆಗಿದ್ರಿ ಅಂತ ಹೇಳ್ತಾ ಇದ್ದೀರಾ, ಹಾಗೆ ಅಂಥವ್ರಿಗೆ ಮಕ್ಕಳಾಗಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅವರಲ್ಲಿ ತೊಂದರೆ ಇದ್ದರೆ ಮಗುಗೂ ತೊಂದರೆ ಆಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಫಕೀರಪ್ಪ ಅಂತ ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಹೇಳಿ ಸರ್. ಮೇಡಮ್, ಅದು ಪ್ರೋಟಾನ್ಸ್ ಅಂತೇಳಿ ಅದು ಬೀಜದ ಹತ್ರ ಕೆಳಗೆ ಅಂಡಾಂಶದಲ್ಲಿ 4 ಗ್ರೇಡ್ ಅಂತ ಇದೆ. ಬಟ್ ಅಲ್ಲಿ ಯೂರಿಯಾ ನಾವು ಟೆಸ್ಟ್ ಕೊಟ್ಟಲ್ಲಿ ಅದು 20 millions ಅಂತ ಅಷ್ಟೇ ಇತ್ತು. ಅಂದ್ರೆ 2.8 ಅಂತ ಇತ್ತು ಮೇಡಮ್, ಅಷ್ಟೇ ಅದು. ಹಂಗಾಗಿ ಅದು ಡಾಕ್ಟರ್ಗೆ ಇಲ್ಲಿ ಯೂರಾಲಜಿಸ್ಟ್ ಕಡೆ ತೋರಿಸಿದಾಗ ಅವರು ಇಲ್ಲಿ ಆಪರೇಷನ್ ಮಾಡ್ಬೇಕು, ಇದಕ್ಕೆ 1 month ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ಅದು ಸ್ವಲ್ಪ ಇವಾಗ ಕನ್ಫ್ಯೂಸ್ ಆಗ್ತಾ ಇಲ್ಲ ಮೇಡಮ್. ಇವ್ರು ಹೇಳ್ತಾ ಇರೋದು ವೀರ್ಯ ಕಮ್ಮಿ ಇದೆ ಅಂತನಾ? ವೀರ್ಯಾಣು ಕಮ್ಮಿ ಇದೆ ಅಂತಂದರೆ ಅನೇಕ ವಿಧಾನಗಳಿದೆ ಅದನ್ನು ಸರಿ ಮಾಡಲಿಕ್ಕೆ. ನಾವು ಮೊದಲೇ ಹೇಳ್ದಂಗೆ ಸ್ಖಲನಾಗಿರೋ ವೀರ್ಯನೇ ತಗೊಂಡು ಮಾಡಬೇಕು ಅಂತ ಏನಿಲ್ಲ.
ಅದು ಟೆಸ್ಟಿಸಿಂದ ಸಹ ಟೆಸ್ಟಿಸ್ ಆ್ಯಂಡ್ ಎಪಿಡೈಡೆಮಿಸ್ ಅಂತಿರುತ್ತೆ, ಅಲ್ಲಿಂದ ಸಹ ವೀರ್ಯ ತೆಗೆದ್ಬಿಟ್ಟು ಮಕ್ಕಳಾಗೋಂಗೆ ಮಾಡ್ಬೋದು. ಆದ್ದರಿಂದ ನಿಮ್ಮ ಆ್ಯಂಡ್ರಾಲಜಿಸ್ಟ್ ಏನು ಹೇಳಿದ್ದಾರೆ, ಒಂದು ಸತಿ ಅದು ಮಾತ್ರೆ ತಗೊಂಡು ಮತ್ತೆ ವೀರ್ಯ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಸಾಮಾನ್ಯ ಒಂದು ಸತಿ ವೀರ್ಯ ಪರೀಕ್ಷೆ ಮಾಡಿಸಿ ಅದು ತೊಂದರೆ ಇದೆ ಅಂತ ನಾವು ಹೇಳೋದಿಲ್ಲ. ಯಾಕೆಂದರೆ ಇವತ್ತು ನೀವೇನು ವೀರ್ಯ ಕೊಟ್ಟಿರ್ತೀರಾ ಅದು 3 ತಿಂಗಳ ಹಿಂದೆ ಉತ್ಪತ್ತಿ ಆಗಿರುತ್ತೆ, 70 ಡೇಸ್ ಹಿಂದೆ ಉತ್ಪತ್ತಿ ಆಗಿರುತ್ತೆ. ಆದ್ದರಿಂದ ನಾವು ನೆಕ್ಸ್ಟು ಏನಾದರೂ ಬೆನಿಫಿಟ್ ಆಗುತ್ತಾ ಅಂತ ನೋಡೋಕ್ಕೆ ಅಟ್ಲೀಸ್ಟ್ 2-3 ಮಂತ್ಸ್ ಕಾಯ್ದುಬಿಟ್ಟು ನೋಡಬೇಕಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಪ್ರೇಮಾ ಅಂತ ಹಾಸನದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ. ನಮ್ಮ ಮದುವೆ ಆಗೆಲ್ಲ 20 ವರ್ಷ ಆಗಿದೆ ಮೇಡಮ್. ನಾವು ಟೆಸ್ಟ್ ಬೇಬಿ ಎಲ್ಲ ಟ್ರೈ ಮಾಡಿದ್ದು, ಟೆಸ್ಟ್ ಬೇಬಿ ಎಲ್ಲ ಟ್ರೈ ಮಾಡಿ ಫೇಲ್ ಆಯ್ತು. ಮತ್ತೆ ಬೇಡ ಅನ್ಕೊಂಡು ಸುಮ್ಮನೆ ಆಗಿದ್ದೀವಿ. ಇನ್ನು ಏಜ್ ಆಗ್ತಾ ಹೋಗಿದೆ, ಈಗ ಮುಂದುವರಿಸ್ಬೋದಾ ಮತ್ತೇನಾದ್ರು ಮೇಡಮ್ ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಇವರು ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿನೂ ಫೇಲ್ ಆಗಿದೆ ಅಂದರೆ ಈ ವಂಶವಾಹಿ ಜೀನ್ಸ್ದು ಒಂದು ಪ್ರಾಬ್ಲಮ್ ಇರ್ಬೋದು. ಅಂದರೆ ನೋಡಿ, ಒಂದು ಭ್ರೂಣ ಉತ್ಪತ್ತಿ ಆಗೋದು ಅಷ್ಟೇ ಸಾಲದು, ಅದಕ್ಕೆ ಗರ್ಭಕೋಶನೂ ನೀಟಾಗಿ ರೆಡಿಯಾಗಿರಬೇಕು. ಆಮೇಲೆ ಗರ್ಭಕೋಶ ಮತ್ತು ಭ್ರೂಣದ ಮಧ್ಯ ನಾವು ಕ್ರಾಸ್ ಟಾಕ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯಮ್ ಆ್ಯಂಡ್ ಎಂಬ್ರಿಯೋ ಕ್ರಾಸ್ ಟಾಕ್ ಅಂತ, ಅದು ಸಹ ಸರಿ ಇರಬೇಕು. ಈ ಥರ ಮೇಲೆ ಮೇಲೆ ಆಗ್ತಾ ಇರಬೇಕಾದ್ರೆ ಏನೋ ಒಂದು ಭ್ರೂಣದಲ್ಲಿ ಒಂದು ತೊಂದರೆ ಇರಬಹುದು. ಆದ್ದರಿಂದ ನೆಕ್ಸ್ಟ್ ಟೈಮು ನಾವು IVF ಮಾಡಬೇಕಾದ್ರೆ ಭ್ರೂಣನೇ ಟೆಸ್ಟ್ ಮಾಡ್ತೀವಿ, ಭ್ರೂಣದ್ದೇನೆ ನಾವು ವಂಶವಾಹಿನ ಟೆಸ್ಟ್ ಮಾಡ್ಬೋದು. ಇದಕ್ಕೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, PGT ಅಂತ ಹೇಳ್ತೀವಿ. ಅಂದರೆ ವೀರ್ಯಾಣು ಮತ್ತು ಅಂಡಾಣು ಆಚೆ ಕಡೆ ಬೆಸೆದು ಅದು ಭ್ರೂಣ ಆದಮೇಲೆ ಆ ಭ್ರೂಣದಿಂದ ಒಂದು 3-4 ಸೆಲ್ಲು ತೆಗೆದು ಜೀವಕೋಶದಲ್ಲಿ ಅದರಲ್ಲಿ ಡಿಫೆಕ್ಟ್ ಇದೆಯಾ ಅಂತ ನೋಡ್ತೀವಿ. ಒಂದೊಂದು ಸತಿ ಇಲ್ಲ, ಸಾಮಾನ್ಯವಾಗಿ ಯಾರಿಗಾದರೂ ಆಗಲಿ ಫಸ್ಟ್ 2 ಮಂತ್ಸು, ಒಂದು 8 ವಾರ 9 ವಾರ 10 ವಾರದಲ್ಲಿ ಏನು ಮಿಸ್ಕ್ಯಾರೇಜ್ ಆಗುತ್ತೆ, ಮೈ ಕಳಿಯುತ್ತೆ, ಗರ್ಭಪಾತ ಆಗುತ್ತೆ, ಅದೆಲ್ಲ ಭ್ರೂಣದಲ್ಲಿ ಏನಾದ್ರೂ ವಂಶವಾಹಿ ತೊಂದರೆ ಇರುತ್ತೆ. ಇಲ್ಲದೇ ಇದ್ದರೆ ಮೊಟ್ಟೆನಲ್ಲಿ ಸರಿ ಇರಲ್ಲ, ಇಲ್ಲ ವೀರ್ಯಾಣುನಲ್ಲಿ ಸರಿ ಇರಲ್ಲ. ಆದ್ದರಿಂದ ಇವ್ರು ಮೇಲೆ ಮೇಲೆ ಫೇಲ್ ಆಗ್ತಿದೆ ಅಂತಂದರೆ ಭ್ರೂಣ ಆಗಿದೆ ಬಟ್ ಅದನ್ನ ಒಳಗಡೆ ಇಟ್ಟಾಗ IVF ಫೇಲ್ ಆಗಿದೆ ಅಂತ ಹೇಳಿದ್ರೆ ಈ ಥರ ಟೆಸ್ಟ್ ಮಾಡ್ಬೋದು, PGT ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ಆ ಥರ ಮಾಡಿದಾಗ ಭ್ರೂಣದೇನೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಶಿವು ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹೇಳಿ. ನಮಸ್ತೆ ಮೇಡಮ್. ಹೇಳಿ ಸರ್, ಮಾತಾಡಿ. ಮೇಡಮ್, ನಮ್ದು 2 ಬ್ಲಾಕ್ ಆಗಿದೆ ಅಂತ ಬಂದಿದೆ, 2 2 ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಏನಾರ ಮಾಡ್ಬೋದಾ ಅಂತ. 2 ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿದಾರಾ? ಹೌದು ಮೇಡಮ್. ಇದಕ್ಕೆ 2 ಥರ ವಿಧಾನ ಮಾಡ್ಬೋದು. ಒಂದು ಟ್ಯೂಬ್ ಅದು ಎಲ್ಲಿವರೆಗೂ ಬ್ಲಾಕ್ ಆಗಿದೆ, ಎಷ್ಟು ಬ್ಲಾಕ್ ಆಗಿದೆ ಅಂತ ನೋಡಬೇಕಾಗುತ್ತೆ, ಹಾಗೆ ಹೇಳೋದು ಕಷ್ಟ. ಬಟ್ ಆದ್ರೂ ನಾನು ಹೇಳ್ತೀನಿ, 2 ಥರ ಟ್ರೀಟ್ಮೆಂಟು. ಒಂದು ಏನಾದ್ರೂ ಆ ಟ್ಯೂಬನ್ನ ಬ್ಲಾಕ್ ಆಗಿರೋ ಕಡೆ ಕಟ್ ಮಾಡಿಬಿಟ್ಟು ಮರು ಜೋಡಣೆ ಮಾಡ್ಬೋದಾ ಅಂತ ನೋಡ್ಬೋದು, ಟ್ಯೂಬೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅರ್ಥ ಆಯ್ತಾ? ಇನ್ನೊಂದು IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು ಮಾಡಬೇಕಾದ್ರೆ ನಮಗೆ ಟ್ಯೂಬ್ಸ್ ಬೇಡವೇ ಬೇಡ. ಆ್ಯಕ್ಚುಲಿ 2 ಕಡೆ ಟ್ಯೂಬ್ ಬ್ಲಾಕ್ ಆಗಿದ್ರೆ ಇನ್ನೂ ಒಳ್ಳೇದೇನೆ, ಅಂದರೆ ಒಳ್ಳೆಯದು ಅಂದರೆ ಕರೆಕ್ಟ್ ಇಂಡಿಕೇಶನ್ನು ಪ್ರಣಾಳ ಶಿಶು ಮಾಡೋಕ್ಕೆ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡೋಕ್ಕೆ. ಸೊ ಇದು 2 ವಿಧಾನದಲ್ಲಿ ಖಂಡಿತ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಜಯಶ್ರೀ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಶ್ರೀ. ನಮಸ್ತೆ ಮೇಡಮ್. ಹೇಳಿಮ್ಮ, ಏನು ಸಮಸ್ಯೆ ಇದೆ? ನಾವು ತಿಂಗಳಿಂದ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಮೇಡಮ್. ನಮ್ಗೆಲ್ಲ ಕರೆಕ್ಟ್ ಇದೆ. ನಮ್ಮ ಮನೆಯವ್ರಿಗೆ ವೀರ್ಯ ಸ್ವಲ್ಪ ಕಮ್ಮಿ ಇದೆ ಅಂತ ಮೇಡಮ್ ಅವ್ರಿಗೆ. ಅದಕ್ಕೆ ಅವರು ಕೆಳಗಡೆ ಬೀಜದ ಕೆಳಗಡೆ ಸ್ವಲ್ಪ ದಪ್ಪ ಆಗಿದಾವಂತ ಮೇಡಮ್ ಅವು. ಅದಕ್ಕೆ ಅವರು ಈ ಮಂತ್ ಟ್ಯಾಬ್ಲೆಟ್ ತಗೋರಿ, 1 ತಿಂಗಳು ಒಂದ್ಸಲ ಮತ್ತೆ ನೋಡೋಣ, ಆಪರೇಷನ್ ಮಾಡಬೇಕು ಅದಕ್ಕೆ ಅಂತ ಹೇಳ್ತಿದ್ದಾರೆ ಮೇಡಮ್. ಬಹುಶಃ ಇವ್ರು ಹೇಳ್ತಿರೋದು ವ್ಯಾರಿಕೋಸೀಲ್ ಅಂತ. ಈಗ ಬೀಜ ಎಲ್ಲ ಕೆಳಗಡೆ ಇರುತ್ತೆ. ಯಾಕೆ ಅಂತಂದರೆ ಅದು ಒಂದು 3 ಡಿಗ್ರಿ ಕಮ್ಮಿ ಇರಬೇಕು ಶರೀರಕ್ಕಿಂತ, ಆವಾಗಲೇ ವೀರ್ಯ ಉತ್ಪತ್ತಿ ಸರಿಯಾಗಿ ಆಗೋದು. ಆ ವ್ಯಾರಿಕೋಸೀಲ್ ಅಂತಂದರೆ ಏನಿಲ್ಲ, ಅದು ರಕ್ತನಾಳಗಳು ಸುತ್ತಲೂ ಇರುತ್ತಲ್ಲ, ಅದು ಜಾಸ್ತಿ ರಕ್ತನಾಳಗಳು ರಕ್ತ ಹರಿದು ಅಲ್ಲಿ ಬಿಸಿ ಆಗೋಗಿರುತ್ತೆ.
ಸ್ಮಾಲ್ ಡಿಗ್ರಿ ಆಫ್ ವ್ಯಾರಿಕೋಸಿಲ್ಗೆ ಏನು ಬೇಕಾಗಲ್ಲ. ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಡಿಗ್ರಿ ಆಫ್ ವ್ಯಾರಿಕೋಸಿಲ್ಗೆ ಸರ್ಜರಿ ಮಾಡ್ತಾರೆ, ಮಾಡಿಬಿಟ್ಟು ಅದನ್ನು ಸರಿ ಮಾಡ್ತಾರೆ, ಆವಾಗ ಸರಿ ಹೋಗ್ಬೋದು. ಅಕಸ್ಮಾತ್ ಅದು ಆಗಲಿಲ್ಲ ಅಂತ ಹೇಳಿದರೆ ಕೃತಕವಾಗಿ ಮಾಡಿಸ್ಬೋದು, ಅಂದರೆ IUI ಮಾಡಿಸ್ಬೋದು ಅಥವಾ IVF ಅಲ್ಲಿ ಸಹ ಮಾಡಿಸ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಶ್ರೀಕಾಂತ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಕಾಂತ್ ಅವರೇ. ಮೇಡಮ್ ನಮಸ್ಕಾರ. ಹೇಳಿ ಸರ್. ಮದುವೆ ಆಗಿ 3 ವರ್ಷ ಆಯ್ತು. ಮದುವೆ ಆಗಿ 1 ವರ್ಷ ಆದ್ಮೇಲೆ ಮಾಮೂಲಿ ಪ್ರೆಗ್ನೆಂಟ್ ಆದ್ರಿ. ಅದಾದ್ಮೇಲೆ 12 ವೀಕ್ಗೆ ಬೇಬಿದು ಹಾರ್ಟ್ ಬೀಟ್ ಎಲ್ಲ ಬಂದಿತ್ತು. ಒಂದು 2 days 3 days ಆದ್ಮೇಲೆ ಮಿಸ್ಕ್ಯಾರೇಜ್ ಆಗೋಯ್ತು ಮೇಡಮ್. ಹಾರ್ಟ್ ಬೀಟ್ ಸ್ಟಾಪ್ ಆಗೋಯ್ತು. ಸೊ ಅದಾದ್ಮೇಲೆ ನಾವು ತಿರ್ಗಾ ಆಕ್ಚುಲಿ ನಾವು ರಿಲೇಷನ್ ಅಲ್ಲಿ ಮದುವೆ ಆಗಿರೋದು, ಮಾವನ ಮಗಳನ್ನೇ. ಸೊ ಅದಾದ್ಮೇಲೆ 1 ವರ್ಷ ತಿರ್ಗಾ ಗ್ಯಾಪ್ ಕೊಟ್ವಿ. ಈಗ ಗ್ಯಾಪ್ ಕೊಟ್ಟು ತಿರ್ಗಾ ಈಗ ರೀಸೆಂಟ್ ಒನ್ ಮಂತ್ ಬ್ಯಾಕ್ ತಿರ್ಗಾ ಪ್ರೆಗ್ನೆನ್ಸಿ ಆಗಿದ್ವಿ. 6 week ಅಲ್ಲಿ ಹಾರ್ಟ್ ಬೀಟ್ ಬಂದಿತ್ತು. ತಿರ್ಗಾ 9 week ಅಲ್ಲಿ ತಿರ್ಗಾ ಕಾರ್ಡಿಯಾಕ್ ಪಾಪ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಮೇಡಮ್. ತಿರ್ಗಾ ಮಿಸ್ಕ್ಯಾರೇಜ್ ಆಯ್ತು. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಇದು ಭಾಳ ಒಳ್ಳೆ ಕೇಸ್ ನೀವು ಹೇಳಿದ್ದೀರಾ. ನಿಮ್ಮಿಂದ ನಾವು ಬೇರೆ ಇನ್ನೂ ಎಲ್ಲರಿಗೂ ನಾವು ಹೇಳೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಏನು ಗೊತ್ತಾ, ಈ ಥರ ಸಂಬಂಧದಲ್ಲಾಗಲಿ ಸಂಬಂಧ ಇಲ್ಲದೆ ಇರೋದಾಗಲಿ ಅದು ಫಸ್ಟು 2 months 3 monthsನಲ್ಲಿ ಈ ಥರ ಮಿಸ್ಕ್ಯಾರೇಜ್ ಆಯಿತು ಅಂದರೆ, ಇವ್ರು ಹೇಳ್ತಾ ಇದ್ದಾರೆ ಮಗು ಕಾಣಿಸ್ತು, ಹಾರ್ಟ್ ಬೀಟಿತ್ತು, ಹೋಯಿತು ಅಂತಂದರೆ ಅದಕ್ಕೆ 2-3 ಥರ ಕಾರಣಗಳಿರುತ್ತೆ. ಒಂದು ಏನು ಅಂತಂದರೆ ಆಪ್ಲಾ ಅಂತ ಇರುತ್ತೆ, ಆ್ಯಂಟಿ ಫಾಸ್ಫೋಲಿಪಿಡ್ ಆ್ಯಂಟಿಬಾಡಿ ಸಿಂಡ್ರೋಮ್ ಅಂತ ಇರುತ್ತೆ ಹೆಂಗಸರಲ್ಲಿ. ಅದು ರಕ್ತ ಪರೀಕ್ಷೆ ಮಾಡಿಸಿ ನೋಡಬೇಕು ಒಂದು. ಎರಡನೇದು, ಈ ಥರ ಅಬಾರ್ಷನ್ ಆದಾಗ ನಾವೇನು ಮಾಡ್ತೀವಿ, ಅಬಾರ್ಟಸ್ ಇರುತ್ತಲ್ಲ, ಅಂದರೆ ಅದು ಭ್ರೂಣ ಬಿದ್ದೋಗುತ್ತಲ್ಲ, ಅದನ್ನು ನಾವು ಪರೀಕ್ಷೆಗೆ ಕಳಿಸ್ಬೇಕು. ಯಾಕೆಂದರೆ ಗಂಡ ಹೆಂಡತಿ ನಿಮ್ಮದು ನಾವು ವಂಶವಾಹಿ ಟೆಸ್ಟ್ ಮಾಡಿದ್ರೆ ನಾವು ಒಳ್ಳೆ ಕಣ್ಣು ಕಟ್ಬಿಟ್ಟು ಬಿಟ್ಟಂಗೆ ನಮಗೇನು ಹುಡುಕಬೇಕು ಅಂತ ಗೊತ್ತಾಗಲ್ಲ. ವಂಶವಾಹಿ ಟೆಸ್ಟಿಂಗು ತುಂಬ ದೊಡ್ಡ ಟೆಸ್ಟ್ ಅದು. ನಾನು ಹೇಳಿದ್ನಲ್ಲ 46 ಕ್ರೋಮೋಸೋಮ್ಸ್ನ ಅಷ್ಟನ್ನು ಸ್ಟಡಿ ಮಾಡಬೇಕಾಗುತ್ತೆ. ಆದ್ದರಿಂದ ನಮ್ಗೆ ಯಾವುದನ್ನು ಸ್ಟಡಿ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ಅದು ಏನು ಅಬಾರ್ಷನ್ ಆಗಿರುತ್ತಲ್ಲ ಅದನ್ನು ಪರೀಕ್ಷೆಗೆ ಕೊಡಬೇಕು. ಅದನ್ನು ಪರೀಕ್ಷೆ ಕೊಟ್ಟಾಗ ಅದರಲ್ಲಿ ಏನು ತೊಂದರೆ ಇದೆ ಅಂತ ನೋಡಿಬಿಟ್ಟು ಮತ್ತೆ ಗಂಡ ಹೆಂಡತಿದು ಪರೀಕ್ಷೆ ಮಾಡಿ ಇಬ್ಬರಲ್ಲೂ ಅದೇ ತೊಂದರೆ ಇದೆ ಅಂತ ಇಟ್ಕೊಳ್ಳೋಣ. ಅಂದರೆ ನೆಕ್ಸ್ಟ್ ಟೈಮು ಇವ್ರಿಗೆ ಅದೇ ಚಾನ್ಸ್ ಇರುತ್ತೆ ಆಗೋ. ಆವಾಗ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಮಗು ಸುತ್ತಲೂ ನೀರಿನ ಪರೀಕ್ಷೆ ತೆಗೆದುಬಿಟ್ಟು ಈ ಮಗು ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೋದು. ಇಲ್ಲದೇ ಇದ್ದರೆ IVF ಮಾಡೋಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಭ್ರೂಣದ್ದೇನೆ ತೆಗೆದುಬಿಟ್ಟು ಪರೀಕ್ಷೆ ಮಾಡ್ಬೋದು. ಆದ್ದರಿಂದ ನೀವು ಹೇಳ್ತಾ ಇರೋ ಸಮಸ್ಯೆ ಮತ್ತೆ ತಿರ್ಗಾ ರಿಪೀಟ್ ಆಗಬಾರ್ದು ಅಂತ ಗೊತ್ತಾಗಬೇಕು ಅಂದರೆ ಅನೇಕ ಪರೀಕ್ಷೆಗಳು ಮಾಡಿಸ್ಬೇಕು. ನಾನು ಹೇಳ್ದಂಗೆ ಆಪ್ಲಾ ಸಿಂಡ್ರೋಮ್ ಇರ್ಬೋದು ನಿಮ್ಮ ಹೆಂಗಸರಿಗೆ, ಅಥವಾ ಈಗ ನಿಮ್ಮಿಬ್ಬರಿಗೂ ನಾವು ಪರೀಕ್ಷೆ ಮಾಡಿಸಿದ್ರೆ ಏನು ಹುಡುಕಬೇಕು ಅಂತ ಗೊತ್ತಾಗಲ್ಲ, ಏನೂ ಸಿಗದೇ ಇರ್ಬೋದು. ಅದಕ್ಕೆ ಆ ಭ್ರೂಣನ ಪರೀಕ್ಷೆ ಮಾಡಿಸ್ಬೇಕು. ಆದ್ದರಿಂದ ನಾನು ಎಲ್ಲರಿಗೂ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಈ ಥರನೇ ಒಂದು ಸತಿ ಆದರೆ ಪರವಾಗಿಲ್ಲ, 2ನೇ 3ನೇ ಸತಿ ಆದರೆ ದಯವಿಟ್ಟು ಆ ಭ್ರೂಣನ ಪರೀಕ್ಷೆ ಮಾಡಿಸಿ ಅಂತ ಡಾಕ್ಟ್ರನ್ನ ಕೇಳಿ ಮುಂದೆ ಆಗಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಸಾವಿತ್ರಮ್ಮ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ. ನಾವು ಒಂದು ಬೆಂಗಳೂರಲ್ಲಿ IVF ಆಗಿತ್ತು. ನನ್ನ ಮಗಳಿಗೆ 7 ತಿಂಗಳಾಗಿ ಪಾಪ ತೀರೋಯ್ತು. ಪುನಃ ತೋರಿಸ್ತು, ಪುನಃ 4 ತಿಂಗಳಿಗೆ ಆಗಿ ತೀರೋಯ್ತು. ಸ್ವಲ್ಪ ಏಜ್ ಆಗದೆ ಇದಕ್ಕೆ ನಿಮ್ ಕೇಳ್ತಾ ಇದ್ದೆ, ತೋರ್ಸ. ನಾನು 40 ವರ್ಷ ಆಗದೆ, ಪುನಃ ಏನಾದ್ರು ತೋರಿಸಿ ಏನಾದ್ರು ಆಗುತ್ತಾ ನಿಮ್ಮ ಕಡೆ ಕೇಳೋಣ. ವೆರಿ ಸಾರಿ ಮಾ. 2 ಸತಿ ನಿಮಗೆ BP ಎಲ್ಲ ಸರಿ ಇತ್ತಾ? BP ಶುಗರ್ ಏನಾದರೂ ಇತ್ತಾ ಪ್ರೆಗ್ನೆನ್ಸಿನಲ್ಲಿ? ಇಲ್ಲ ಇಲ್ಲ, ಎಲ್ಲ ಚೆನ್ನಾಗಿದೆ ಮೇಡಮ್. 7 ತಿಂಗಳು ಡೆಲಿವರಿ ಆಗಿ ಮಣಿಪಾಲಲ್ಲಿ 20 ದಿವಸ ಇತ್ತು, ತೀರೋಯ್ತು. ತಿರ್ಗಾ 4 ತಿಂಗಳಾಗಿ ತಿರ್ಗಾ ತೀರೋಯ್ತು. ಇನ್ನು 2 ವರ್ಷಕ್ಕೆ ಪುನಃ ಏನಾದ್ರು ಟ್ರೈ ಮಾಡೋಣ ಅಂತ ಕೇಳೋಣ ಅಂತ ಡಾಕ್ಟ್ರು ನೀವು TV ಹಾಕ್ತೆ. ಅದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ನಮಗೆ ಬೇಕಾಗುತ್ತೆ. ಈಗ IVF ಮಾಡಿಸ್ಕೊಂಡವ್ರಿಗೆ ಒಂದೊಂದ್ಸತಿ ಬೇಗ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಇದು 4 ತಿಂಗಳಿಗೆ ಯಾಕೆ ಹೋಯ್ತು ಅಂತ ಅದೆಲ್ಲ ನಾವು ನಿಮ್ಮ ಕೇಸ್ ಶೀಟ್ಸ್ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಈ ಥರ ಆಗಿದ್ದು ನಮಗೂ ಬೇಜಾರು. ಅಂದರೆ ನಿಮ್ಗೆ ಏನಾದರೂ ಸಹಾಯ ಮಾಡೋಕ್ಕಾದರೆ ಖಂಡಿತ ನಾವು ಮಾಡ್ತೀವಿ. ಡಾಕ್ಟ್ರೆ ಅವೆಲ್ಲ ತಗೊಂಡ್ ಬಂದ್ರೆ ಪುನಃ ಎಲ್ಲ ಮಾಡ್ತೀರೋ ಅವೇ ಸಾಕಾಯ್ತದ? ನೋಡ್ಬೇಕಮ್ಮ, ಯಾವುದು ಮಾಡಬೇಕೋ ಅದನ್ನ ಮಾತ್ರ ಮಾಡ್ತೀವಿ, ಇಲ್ಲದೇ ಇದ್ರೆ ಆ ರಿಪೋರ್ಟ್ಸ್ನೇ ನಾವು ತಗೊಳ್ತೀವಿ. ಸರಿ ಡಾಕ್ಟರ್, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಸೊ ಸ್ಯಾಡ್. ಥ್ಯಾಂಕ್ ಯು ಮಾ. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರಾಮಲಕ್ಷ್ಮಿ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಮಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮಾ.
ಅದು ಹುಡುಗರು ಆಗ್ತಾರಲ್ಲ ಡೆಲಿವರ್ ಆದ್ಮೇಲೆ ಹುಡುಗರು ಪ್ರಾಣ ಇರಕ್ಕಿಲ್ಲ ಮೇಡಮ್. ಹುಡುಗರಿಗೆ 3 ಆಗಿದ್ದಾರೆ, 3 ಇಲ್ಲ ನಮ್ಗೆ. 9 ತಿಂಗಳು ಇರ್ತಾರೆ ಹೊಟ್ಟೆಗೆ, ಅವು ಡೆಲಿವರ್ ಆದ್ರೆ ಇರಕ್ಕಿಲ್ಲ. ಎಷ್ಟು ಡೆಲಿವರಿ ಆಗಿ ಎಷ್ಟು ದಿನಕ್ಕೆ ಮಕ್ಕಳು ಹೋಗಿದ್ದಾರೆ? ಆವಾಗಲೇ ಹಿಂದೆನೇ ಇರಕ್ಕಿಲ್ಲ. ನೀವು ಬಸ್ರಿ ಇದ್ದಾಗೆಲ್ಲ ಸರಿಯಾಗಿ ಟೆಸ್ಟ್ ಮಾಡಿಸ್ಕೊಂಡು ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಿಮ್ಗೆ ಏನಾದರೂ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಎಲ್ಲ ತೋರಿಸ್ಕೊಂಡಿದ್ರಾ? BP ಸಕ್ಕರೆ ಏನಾದರೂ ಇದೆಯಾ ಅಂತ? ಎಲ್ಲ ಚೆನ್ನಾಗೈತೆ ಅಂತ ಕೇಳೋರು. ಅಥವಾ ನೀವೇನಾದರೂ ಸಂಬಂಧದಲ್ಲೇ ಮದುವೆ ಆಗಿದ್ದೀರಾ? ಇಲ್ಲ ಇಲ್ಲ, ದೂರನೇ. ಅನೇಕ ನೋಡಿ, ಒಂದೊಂದ್ಸತಿ ವಂಶವಾಹಿ ತೊಂದರೆ ಇದ್ರೂ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ತೊಂದರೆ ಇದ್ದರೂ ಅದು ಆಚೆ ಕಡೆ ಕಾಣಿಸ್ಕೋಬೇಕು ಅಂತ ಏನಿಲ್ಲ. ಹೃದಯದಲ್ಲೇನೋ ತೊಂದರೆ ಆಗಿದೆ ಅಥವಾ ಕಿಡ್ನಿ ಏನೋ ಇಲ್ಲ ಮಗುಗೆ ಅಂತ ಏನೂ ಇರಲ್ಲ. ಒಂದೊಂದ್ಸತಿ ರಕ್ತದಲ್ಲಿ ತೊಂದರೆ ಇರುತ್ತೆ. ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ, ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್. ನೀವು ಹೇಳ್ತಾ ಇರೋದು ನೋಡಿದ್ರೆ ಮಕ್ಕಳೆಲ್ಲ ಹುಟ್ಟಿದ್ರು ಆಮೇಲೆ ಹೋದ್ರು ಅಂತಂದರೆ ಏನೋ ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್. ನೋಡೋಕ್ಕೆ ಮಾತ್ರ ಊನತೆ ಇರಬೇಕು ಅಂತ ಅಲ್ಲ, ಮಕ್ಕಳಿಗೆ ಒಳಗಡೆ ಏನಾದ್ರು ತೊಂದರೆ ಇರುತ್ತೆ ಅಂತ. ಈ 3 ಸತಿ ಆದಾಗ ಅಟ್ಲೀಸ್ಟ್ 2ನೇ ಸತಿ ಅಥವಾ 3ನೇ ಸತಿ ನಿಮ್ಮ ಮಕ್ಕಳು ಡಾಕ್ಟರ್ ಯಾರು ನೋಡಿರ್ತಾರೆ ಅವರಾದರೂ ಸಜೆಸ್ಟ್ ಮಾಡಿರ್ತಾರೆ, ಅಥವಾ ನಿಮ್ಮಂಥವ್ರಿಗೆ ನಿಮ್ಮಿಬ್ಬರಿಗೂ ಅದನ್ನು ಟೆಸ್ಟ್ ಮಾಡಿದ್ರೆ ಏನಾದರೂ ಕಂಡುಹಿಡಿಯೋಕ್ಕಾಗತ್ತೇನೋ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಶಿಲ್ಪಾ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ. ಹಾ ನಮಸ್ತೆ ಮ್ಯಾಮ್. ಹೇಳಿ ಮಾ. ನಮ್ದು ಇವಾಗ 5 ಇಯರ್ಸ್ ಮದ್ವೆ ಆಯ್ತು ಮ್ಯಾಮ್. ಈಗ 6 ಇಯರ್ಸ್ ರನ್ನಿಂಗ್ ಇದೆ. ಎಷ್ಟೆಲ್ಲ ತೋರಿಸ್ಕೊಳ್ತಾ ಇದೀವಿ, ಇನ್ನು ಮಕ್ಳು ಆಗ್ತಾ ಇಲ್ಲ. ಮಂತ್ಲಿ ಎಲ್ಲ ಕರೆಕ್ಟ್ ಆಗ್ತಾ ಇದೆ ಮ್ಯಾಮ್. ನಂದು ಬ್ಲೀಡಿಂಗ್ ಎಲ್ಲ. ನೀವು ಬರೀ ಮಾತ್ರೆ ತಗೊಳ್ತಿದ್ದೀರಾ ಅಥವಾ ಇನ್ನೇನಾದ್ರೂ ಟೆಸ್ಟ್ ಮಾಡಿಸ್ಕೊಂಡಿದ್ದೀರಾ? ಟ್ಯೂಬ್ ಟೆಸ್ಟಿಂಗು, ನಿಮ್ಮ ಮನೆಯವ್ರದ್ದು ವೀರ್ಯ ಪರೀಕ್ಷೆ? ಇಲ್ಲ ಮೇಡಮ್, ಎಲ್ಲ ನಾರ್ಮಲ್ ಬಂದಿದೆ. ಮೊನ್ನೆನೂ ಹೋಗ್ಬಿಟ್ವಿ, ಎಲ್ಲ ಇದು ಅಬ್ಡಮನ್ ಚೆಕ್ ಮಾಡಿದ್ರು, ಹೊಟ್ಟೆ ಮೇಲೆ ಇಟ್ಬಿಟ್ಟು. ನೋಡಿ, ನೀವು ಹೇಳ್ತಾ ಇರೋದು ನೀವು ಹೇಳ್ತಾ ಇರೋದು ಸರಿ ಅಂತಂದರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಟೆಸ್ಟ್ ಮಾಡಿದ್ದೀವಿ, ಇವ್ರ ಟ್ಯೂಬ್ ಸರಿ ಇದೆ, ಅಂಡಕೋಶದಿಂದ ಅಂಡ ಉತ್ಪತ್ತಿ ಆಗ್ತಿದೆ, ವೀರ್ಯ ಸರಿ ಇದೆ, ಆದರೂ ಆಗ್ತಿಲ್ಲ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ. ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ IUI. ಮಾತ್ರೆ ಕೊಟ್ಬಿಟ್ಟು, ಮಾತ್ರೆ ಇಂಜೆಕ್ಷನ್ ಕೊಟ್ಟು, ಮೊಟ್ಟೆ ಉತ್ಪತ್ತಿ ಆಗೋವಾಗ ಮೊಟ್ಟೆ ಒಡೆಯೋಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟು ಆ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ದು ವೀರ್ಯ ತೆಗೆದು ನಿಮ್ಮ ಶರೀರದಲ್ಲಿ ಹಾಕೋದು. ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿನಲ್ಲಿ IUIದು ರಿಸಲ್ಟ್ಸು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ಜೀನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಆಗಲೇ ಕಾಲರ್ ಕರೆ ಮಾಡಿದವ್ರು ಹೇಳ್ತಾ ಇದ್ರು ಸಂಬಂಧದಲ್ಲೇ ಮದುವೆ ಆಗಿದ್ದೀನಿ, ಆದರೆ ನನ್ನ ಹೆಂಡತಿ ಕನ್ಸೀವ್ ಆಗ್ತಿಲ್ಲ ಅಂತ. ಸೊ ಜೀನ್ಸಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಆಗುತ್ತಾ? ಹಾಗಾದರೆ ಖಂಡಿತ ಆಗುತ್ತೆ. ಹೆಂಗಸರಲ್ಲಾಗಲಿ ಗಂಡಸರಲ್ಲಾಗಲಿ ಅವರಲ್ಲಿ ಜೀನ್ಸ್ ಪ್ರಾಬ್ಲಮ್ ಇದ್ದರೆ, ಈಗ ನೋಡಿ ಕೆಲವು ಹುಡುಗಿರು ಮೈನೇರ್ದಿರಲ್ಲ, ಅದೂ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವರು ಗಂಡಸರಿಗೆ ಎಲ್ಲ ಸರಿ ಇರುತ್ತೆ, ಅಂದರೆ ಅವ್ರದ್ದು ವೀರ್ಯ ತುಂಬ ಕಮ್ಮಿ ಇರುತ್ತೆ ಅಥವಾ ವೀರ್ಯ ಇರೋದಿಲ್ಲ. ಅಂಥದ್ರಲ್ಲಿ ನಾನು ಹೇಳಿದ್ನಲ್ಲ ವಂಶವಾಹಿಗಳು X and Y ಅಂತ ಹೇಳಿದ್ನಲ್ಲ, ಆ Y ವಂಶವಾಹಿನಲ್ಲಿ ತೊಂದರೆ ಇರುತ್ತೆ, ಅಂಥವ್ರಿಗೂ ಮಕ್ಕಳಾಗಿರಲ್ಲ. ಸೊ ಅನೇಕ ಕಾರಣಗಳಿರುತ್ತೆ. ಇವರು ನೋಡೋಕ್ಕೆಲ್ಲ ಸರಿ ಇರ್ತಾರೆ, ಎಲ್ಲ ಸರಿ ಇರುತ್ತೆ, ಬಟ್ ಇದು ಟೆಸ್ಟ್ಗಳು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ತೊಂದರೆ ಇದೆ ಅಂತ. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಜೆನೆಟಿಕಲ್ ಅಬ್ನಾರ್ಮಲಿಟಿ ಇದೆ ಅಂತ ಹೇಗೆ ಕಂಡುಹಿಡಿಯೋದು ಮ್ಯಾಮ್? ಹೇಗೆ ಗೊತ್ತಾಗುತ್ತೆ? ವೆರಿ ಗುಡ್, ಇದು ಒಳ್ಳೆ ಕ್ವೆಶ್ಚನ್ನು. ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಸ್ಕ್ಯಾನಿಂಗ್. ಇವಾಗ ಸ್ಕ್ಯಾನಿಂಗ್ ಇರೋದ್ರಿಂದ ಎಷ್ಟು ಜನ ಪೇಷಂಟ್ ಕೇಳ್ತಾರೆ ಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಏನಾಗಲ್ವಾ ಅಂತ. ಇದನ್ನು ನಾನು ಹೇಳಕ್ಕೆ ಬಯಸ್ತೀನಿ, ಸ್ಕ್ಯಾನಿಂಗ್ ಎಕ್ಸ್ರೇ ಥರ ಅಲ್ಲ. ಆಮೇಲೆ ನಾವು ಸ್ಕ್ಯಾನಿಂಗ್ ಕೆಲವು ಬೇಕೇ ಬೇಕು ಅಂದಾಗ ನಾವು ಮಾಡಿಸ್ತೀವಿ. 12 to 14 ವೀಕ್ಸ್, 11 ಅಥವಾ 12 ವಾರದಿಂದ 14 ವಾರದವರೆಗೂ ಒಂದು ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಡೌನ್ ಸಿಂಡ್ರೋಮ್ ಅಂತಂದರೆ ತಂದೆ ತಾಯಿಗಳಿಗೆ ಏನೂ ತೊಂದರೆ ಇರಲ್ಲ, ಆದರೆ ತಾಯಿ ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ಡೌನ್ ಸಿಂಡ್ರೋಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂದರೆ 20 ವರ್ಷ 25 ವರ್ಷದ ಹುಡುಗಿರಿಗೂ ನಾವು ಡೌನ್ ಸಿಂಡ್ರೋಮ್ ನೋಡಿದ್ದೀವಿ. ಸೊ ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಅಂತ ನಾವು ಮಾಡ್ತೀವಿ. ಆವಾಗ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನಿಂಗಲ್ಲಿ ಮಗು ಮೂಗು ಹೇಗಿದೆ, ಮಗು ಕತ್ತು ಹೇಗಿದೆ, ಹಾರ್ಟ್ ಹೇಗಿದೆ, ಸಣ್ಣ ಮಗುಗೆ 11 to 14 ವೀಕ್ಸ್ ಅದೆಲ್ಲ ನೋಡ್ತೀವಿ. ಆಮೇಲೆ ಅದ್ರ ಜೊತೆನೇ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ. ಮತ್ತು ಒಂದು ಫಾರಮಲ್ಲಿ ನಾವು ಫಿಲ್ ಮಾಡಬೇಕು, ಇವರು ಇಂಡಿಯನ್ನ, ಆಫ್ರಿಕನ್ನ, ಏಷ್ಯನ್ನ, ಇವ್ರ ವೆಯ್ಟ್ ಎಷ್ಟು, ಇದಕ್ಕೆ ಮುಂಚೆ ಡೌನ್ ಸಿಂಡ್ರೋಮ್ ಆಗಿದೆಯಾ, ಅದೆಲ್ಲ ಫಿಲ್ ಮಾಡಿ ಕಂಪ್ಯೂಟರ್ ಕೊಟ್ಟರೆ ಅದು ಎಷ್ಟು ರಿಸ್ಕ್ ಇದೆ ಇವ್ರಿಗೆ ಅಂತ ಹೇಳುತ್ತೆ. ಸೊ ಇದು ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಅನ್ನೋದು 11ರಿಂದ 14 ವಾರಕ್ಕೆ ಮಾಡಿಸ್ಕೋಬೇಕು. ಇನ್ನೊಂದು 18ರಿಂದ 20-21 ವಾರದವರೆಗೆ
ಅನಾಮಲಿ ಸ್ಕ್ಯಾನ್, ಅಷ್ಟೊತ್ತರೊಳಗೆ ಎಲ್ಲ ಮಗುದು ಎಲ್ಲ ಅಂಗಾಂಗಗಳು ಡೆವಲಪ್ ಆಗಿರುತ್ತೆ. ಹಾರ್ಟು, ಕಿಡ್ನಿ ಅದೆಲ್ಲ ನೋಡ್ತಾರೆ. ಕೆಲವು ಹೈ ರಿಸ್ಕ್ ಪೇಷಂಟ್ಸ್ಗೆ, ಅಂದರೆ ಮನೆಯಲ್ಲಿ ಒಂದು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ತಾಯಿಗೆ ಹಾರ್ಟ್ ಪ್ರಾಬ್ಲಮ್, ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಒಂದು 23ರಿಂದ 24 ವಾರಕ್ಕೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಮಗು ಹಾರ್ಟ್ ಅವಾಗ ಡೆವಲಪ್ ಆಗಿದೆಯಾ ಅಂತ. ಅಂಗಾಂಗಗಳು ಡೆವಲಪ್ ಆಗೋಗಿದೆ ಅಂದರೆ ಅದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅನ್ಕೋಬಾರ್ದು. ಯಾಕೆಂದರೆ ಕರುಳಿಂದು ಕೆಲವು ತೊಂದರೆಗಳು ನಮಗೆ ಗೊತ್ತೇ ಆಗಲ್ಲ ಸ್ಕ್ಯಾನಿಂಗಲ್ಲಿ. ಸೊ ಎಷ್ಟು ನಮಗೆ ಗೊತ್ತಾಗುತ್ತೋ ಅಷ್ಟು ನಾವು ಸ್ಕ್ಯಾನಿಂಗಲ್ಲಿ ಮಾಡ್ಬೋದು. ಓಕೆ, ಸೂಪರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು.